ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ನುಗ್ಗಿ ಬಂತು ಮಳೆ ನೀರು, ಕೊಚ್ಚಿ ಹೋಯಿತು ಸೇತುವೆ, ಮುಳುಗಿತು ಕೃಷ್ಣನೂರು, ನೆಲ ಸಮಾಧಿಯಾದವು 500ಕ್ಕೂ ಅಧಿಕ ಮನೆಗಳು, ನರಕಕ್ಕೆ ಸಿಲುಕಿವೆ 74 ಗ್ರಾಮಗಳು, ಮತ್ತೆ ಗುಡ್ಡ ಕುಸಿಯುವ ಭೀತಿಯಲ್ಲಿದೆ ಕೊಡಗು. ಇಡೀ ಕರ್ನಾಟಕವನ್ನ ಕಾಡ್ತಾ ಇರೋ ಈ ಕುಂಭದ್ರೋಣ ಮಳೆಯಿಂದ ತತ್ತರಿಸುತ್ತಿದ್ದಾರೆ ಲಕ್ಷಾಂತರ ಜನ. ನೆರೆಯಲ್ಲಿ ಸಿಲುಕಿದವರ ಜೀವ ಉಳಿಸೋಕೆ ಹರಸಾಹಸ ಪಡ್ತಿದೆ ರಕ್ಷಣಾ ಪಡೆ. ಯಾಕೆ ಕರ್ನಾಟಕವನ್ನ ಇಷ್ಟು ಡೆಡ್ಲಿಯಾಗಿ ಮೃತ್ಯು ಮಳೆ ಕಾಡ್ತಾ ಇದೆ ಯಾಕಂದ್ರೆ ಇದು ಕೃಷ್ಣನೂರಿಗೆ ಎದುರಾದ 38 ವರ್ಷದ ಜಲಾಘಾತ. ನಿರಂತರ ಮಳೆ, ಗುಡ್ಡ ಕುಸಿತ, ಗ್ರಾಮಗಳೇ ಜಲಾವೃತ. ವರುಣನ ರುದ್ರನರ್ತನಕ್ಕೆ ಎಲ್ಲೆಲ್ಲೂ ರೆಡ್ ಅಲರ್ಟ್. ತತ್ತರಿಸುತ್ತಿವೆ 74 ಗ್ರಾಮ, ಜಲದಿಗ್ಬಂಧನವಾಗಿವೆ 1100 ಮನೆ. ಕಳೆದ 5 ದಿನದಿಂದ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ. ಮಲೆನಾಡಿನಲ್ಲಿ ಮತ್ತೆ ಮತ್ತೆ ತನ್ನ ವರಸೆ ಶುರು ಮಾಡಿರೋ ವರುಣನ ಅಬ್ಬರ ಜೋರಾಗಿದೆ. ಇದೇ ಕಾರಣಕ್ಕೆ ನದಿಗಳು ಮೈತುಂಬಿ ಹರಿತಾ ಇವೆ. ರಾಕ್ಷಸ ಸ್ವರೂಪದ ಪ್ರವಾಹ ಎದುರಾಗಿ ಬಿಟ್ಟಿದೆ. ಜಲಾಶಯಗಳು ಭೋರ್ಗರೆಯುತ್ತಿವೆ. ಕೃಷ್ಣನೂರನ್ನೇ ಕಡಲಿನಂತೆ ಮಾಡಿರೋ ರಣಮಳೆಗೆ ಜನ ಕಂಗೆಟ್ಟಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಹೌದು, ಕೃಷ್ಣನಗರಿ ಉಡುಪಿ ಅಕ್ಷರಶಃ ನಡುಗಿ ಹೋಗಿದೆ. ಊರಿಗೆ ಊರನ್ನೇ ಮುಳುಗಿಸಿ ಬಿಟ್ಟಿರೋ ಮಳೆರಾಯನ ಅಬ್ಬರಕ್ಕೆ ಉಡುಪಿಯೇ ಬೆಚ್ಚಿ ಬಿದ್ದಿದೆ. ಸೀತಾ ಮತ್ತು ಸ್ವರ್ಣ ನದಿಗಳೆಲ್ಲ ಸಾವಿನ ರೂಪದಲ್ಲಿ ದಾಳಿ ಮಾಡ್ತಿವೆ. ಹಳ್ಳ ಕೊಳ್ಳಗಳೆಲ್ಲ ನದಿಯಂತಾಗಿದ್ದು ಪ್ರವಾಹದಾರ್ಭಟ ಜೋರಾಗಿ ಬಿಟ್ಟಿದೆ. ಇದ್ದಕ್ಕಿದ್ದಂತೆ ತುಂಬಿದ ನೀರಿನಿಂದ ನಡುರಾತ್ರಿಯೆಲ್ಲ ಸಿಲುಕಿದ್ದ ಜನ ಪ್ರಾಣ ಉಳಿಸಿಕೊಳ್ಳೋಕೆ ಪರದಾಡ್ತಿದ್ದಾರೆ. ಪ್ರವಾಹಕ್ಕೆ ಸಿಲುಕಿದ ಮೂಕ ಪ್ರಾಣಿಗಳನ್ನು ರಕ್ಷಿಸುವಂತಹ ದೃಶ್ಯ ನಿಜಕ್ಕೂ ಮನಕಲ್ಕುತ್ತಿದೆ. ನೀರು ನೀರು ನೀರು, ಅದೆಲ್ಲಿ ನೋಡಿದ್ರೂ ಬರೀ ನೀರು ತುಂಬಿಕೊಂಡಿದೆ. ಇಂಥ ಸಂಕಷ್ಟದಿಂದ ಪಾರಾಗೋಕೆ ಜನ ಮನೆ ಮಹಡಿಗಳನ್ನ ಹತ್ತಿ ಅಲ್ಲಿಂದಲೇ ಕೈಬೀಸಿ ರಕ್ಷಿಸಿ ಅಂತ ಕೇಳುವಂತಾಗಿದೆ. ಜನ ಜಾನುವಾರುಗಳು ಮಹಾಮಳೆಗೆ ಸಿಲುಕಿ ತತ್ತರಿಸಿ ಹೋಗಿವೆ. ಊಹಿಸೋಕೆ ಆಗಲ್ಲ. ಉಡುಪಿಯಲ್ಲಿ ಇಂಥದ್ದೊಂದು ರಣಮಳೆ ಸುರಿಯುತ್ತೆ ಅಂತ ಊಹಿಸೋಕೆ ಆಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ಯಾಕಂದ್ರೆ ಉಡುಪಿಯನ್ನ ಮುಳುಗಿಸಿದ ಈ ಮಳೆ ಅಂತಿಂಥ ಮಳೆಯಲ್ಲ, 38 ವರ್ಷದ ಮೃತ್ಯು ಮಳೆ. ದಾಖಲೆಯ 315 ಮಿಲಿಮೀಟರ್ ಮಳೆಗೆ ಬೆಚ್ಚಿದೆ ಉಡುಪಿ. ಹೌದು, ಉಡುಪಿಯಲ್ಲಿ ಕಂಡು ಕೇಳರಿಯದ ಮಳೆಯಾಗಿದೆ. 38 ವರ್ಷದಲ್ಲೇ ಅಧಿಕ ಮಳೆಯನ್ನ ಉಡುಪಿ ಕಾಣುವಂತಾಗಿದೆ. ಉಡುಪಿ, ಬ್ರಹ್ಮಾವರ, ಬೈಂದೂರಿನ ಹಲವು ಗ್ರಾಮಗಳು ಜಲಾವೃತವಾಗೋಗಿವೆ. ಅಪಾರ ಪ್ರಮಾಣದ ಬೆಳೆ ನೀರು ಪಾಲಾಗಿದೆ. ಸೀತಾ ಹಾಗೂ ಸ್ವರ್ಣ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಿದೆ. ಅದರಲ್ಲೂ ಅಬ್ಬರಿಸಿದ 315 ಮಿಲಿಮೀಟರ್ ಮಳೆಯಿಂದ ಇದೇ ಮೊದಲ ಬಾರಿಗೆ ಕೃಷ್ಣ ಮಠಕ್ಕೂ ನೀರು ನುಗ್ಗಿದೆ. ಕೃಷ್ಣನೂರೇ ಪೂರ್ಣ ಪ್ರಮಾಣದಲ್ಲಿ ಮುಳುಗುತ್ತಾ ಇದೆ. 1100ಕ್ಕೂ ಅಧಿಕ ಮನೆಗಳು ಜಲಾವೃತವಾಗೋಗಿವೆ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಜನ ಯತ್ನೋ ಬಿದ್ನೋ ಅಂತ ಮನೆ ಮಠ ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ದೌಡಾಯಿಸ್ತಾ ಇದ್ದಾರೆ. ಇಲ್ಲಿವರೆಗೂ 2800ಕ್ಕೂ ಅಧಿಕ ಜನರನ್ನ ರಕ್ಷಣಾ ಪಡೆ ಕಾಪಾಡಿದೆ. ಪ್ರಾಣ ಪಣಕ್ಕಿಟ್ಟು ರಕ್ಷಣೆ ಮಾಡಿತ್ತು ಆ 2 ತಂಡ. ವರುಣನ ಕೆಂಗಣ್ಣು ಸ್ವರ್ಣ ನದಿ ಮೇಲೆ ಬಿದ್ದ ಕಾರಣ
ಸ್ವರ್ಣ ನದಿ ಉಕ್ಕಿ ಹರಿದಿದೆ. ಇದರಿಂದ ಅಲ್ಲಿದ್ದ ಜಲವಿದ್ಯುತ್ ಘಟಕಕ್ಕೆ ನೀರು ನುಗ್ಗಿತ್ತು. ಪಂಪ್ ಹೌಸ್ಗೆ ನೀರು ನುಗ್ಗಿದ್ರಿಂದ ಇಬ್ಬರು ವ್ಯಕ್ತಿಗಳು ಜನರೇಟರ್ ಮೇಲೆ ಏರಿ ಪ್ರಾಣ ಉಳಿಸಿಕೊಳ್ಳೋಕೆ ನೋಡಿದ್ರು. ಮಂಜು ಮತ್ತು ಗೋವಿಂದ ಅನ್ನೋ ವ್ಯಕ್ತಿಗಳಿಬ್ಬರು ಬಜೆ ಅನ್ನೋ ಸ್ಥಳದಲ್ಲಿದ್ದ ಪಂಪ್ ಹೌಸ್ನಲ್ಲಿ ಪ್ರವಾಹಕ್ಕೆ ಸಿಲುಕಿ ನಲುಗಿದ್ರು. ಇವರಿಬ್ಬರನ್ನ ಎನ್ಡಿಆರ್ಎಫ್ ತಂಡ ಪ್ರಾಣವನ್ನ ಪಣಕ್ಕಿಟ್ಟು ರಕ್ಷಿಸಿದೆ. ಅಬ್ಬರಿಸಿದ ಕುಂಭದ್ರೋಣ ಮಳೆಗೆ 74 ಗ್ರಾಮಗಳು ತತ್ತರಿಸ್ತಾ ಇವೆ. 74 ಗ್ರಾಮದಲ್ಲಿರೋ ಜನ ಜೀವವನ್ನ ಕೈಯಲ್ಲಿಡಿದು ಬದುಕುತ್ತಿದ್ದಾರೆ. 1983ರಿಂದ ಇಲ್ಲಿವರೆಗೂ ಉಡುಪಿಯಲ್ಲಿ ಅದೆಷ್ಟೇ ಮಳೆಯಾಗಿದ್ರೂ ಜನ ಅಟ್ಟ ಏರಿ ಕುಳಿತಿರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ 38 ವರ್ಷಗಳ ಬಳಿಕ ಕರಾವಳಿ ಜಿಲ್ಲೆಗಳಾದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ರಣ ಬದಲಾಗಿದೆ. ಹೌದು, 1983ರಲ್ಲಿ ಸುರಿದ ಭಾರೀ ಮಳೆಗೆ ಉಡುಪಿಯೇ ನಲುಗಿ ಹೋಗಿತ್ತು. ತೀರಾ ಅಗಲ ಕಿರಿದಾದ ಕಲ್ಸಂಕ ರಸ್ತೆ ಅಂದ್ರೆ ಇಂದಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆವತ್ತು ಅಬ್ಬರಿಸಿದ್ದ ಪ್ರವಾಹಕ್ಕೆ 11 ಮಂದಿ ಕೊಚ್ಕೊಂಡು ಹೋಗಿದ್ರು. ಇದೀಗ ಅಂಥದ್ದೇ ಸನ್ನಿವೇಶ 38 ವರ್ಷಗಳ ಬಳಿಕ ಸೃಷ್ಟಿಯಾಗಿದೆ. ಯಾಕಂದ್ರೆ ಉಡುಪಿಯ 2 ಗ್ರಾಮಗಳಲ್ಲಿ ಸಂಭವಿಸಿದೆ ಭಯಂಕರ ಮೇಘಸ್ಫೋಟ. ಮುಳುಗಿದ ವಾಹನಗಳು, ಪಾರ್ಕಿಂಗ್ ಸ್ಥಳದಲ್ಲಿ ಪ್ರವಾಹ. ಕೃಷ್ಣ ಮಠಕ್ಕೆ ನೀರು ನುಗ್ಗಿದ್ದು ನೋಡಿ ಕೃಷ್ಣನೂರಿನ ಜನ ಬೆಚ್ಚಿದ್ರು. ಯಾಕಂದ್ರೆ ಕೃಷ್ಣ ಮಠದ ಪಾರ್ಕಿಂಗ್ ಸ್ಥಳ ಏನಿದೆ ಅದು ಅರ್ಧಕ್ಕರ್ಧ ಮುಳುಗಿತ್ತು. ಅಲ್ಲಿದ್ದ ಕಾರುಗಳೆಲ್ಲ ಆ ಪ್ರವಾಹದ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಈ ದೃಶ್ಯ ನೋಡಿ ಕರ್ನಾಟಕವೇ ದಂಗಾಗಿದೆ. ಇಂಥ ರಣಮಳೆಯಲ್ಲೂ ಪ್ರಾಣ ಪಣಕ್ಕಿಟ್ಟ ಎನ್ಡಿಆರ್ಎಫ್ ತಂಡ ಕ್ರೇನ್ಗಳನ್ನು ಬಳಸಿ, ಬೋಟ್ಗಳನ್ನು ಬಳಸಿ, ತೊಟ್ಟಿಲುಗಳನ್ನು ಬಳಸಿ ಮಹಿಳೆಯರನ್ನ, ಮಕ್ಕಳನ್ನ, ವೃದ್ಧರನ್ನ ಹಾಗೂ ಮೂಕ ಪ್ರಾಣಿಗಳನ್ನು ಕೂಡ ರಕ್ಷಿಸಲು ಮುಂದಾದರು. ದುರ್ಗಾ ಪರಮೇಶ್ವರಿ ದೇಗುಲ ಜಲಾವೃತ. ಹೌದು, ಒಂದು ಕಡೆ ಕೃಷ್ಣ ಮಠಕ್ಕೆ ನೀರು ನುಗ್ಗಿದ್ರೆ ಮಗದೊಂದು ಕಡೆ ಕುಂದಾಪುರದ ದುರ್ಗಾ ಪರಮೇಶ್ವರಿ ದೇಗುಲಕ್ಕೂ ಮಳೆ ನೀರು ನುಗ್ಗಿಬಿಡ್ತು. ದೇಗುಲದ ಮೆಟ್ಟಿಲವರೆಗೂ ರಾಜಾಂಗಣದವರೆಗೂ ಮಳೆ ನೀರು ತುಂಬಿದ್ರಿಂದ ದೇಗುಲ ಕೂಡ ಜಲಾವೃತವಾಗುವ ಭೀತಿ ಎದುರಿಸುತ್ತಿದೆ. ಯಾಕೆ ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಇಂಥ ಭೀಕರ ಪ್ರವಾಹ ಎದುರಾಗಿದೆ ಅಂದ್ರೆ 24 ಗಂಟೆಯಲ್ಲಿ, ಕೇವಲ 24 ಗಂಟೆಯಲ್ಲಿ ಕರಾವಳಿಯ ಭಾಗದಲ್ಲಿ ಸುರಿದಿದೆ ಬರೋಬ್ಬರಿ 783% ಅಧಿಕ ಮಳೆ. ಹಿಂಗಾಗಿನೇ ಕೊಡಗಿಗೂ ಮತ್ತೆ ಗುಡ್ಡ ಕುಸಿತದ ಭೀತಿ ಉಂಟಾಗಿದೆ. ಯಾಕಂದ್ರೆ ರೆಡ್ ಅಲರ್ಟ್ ನಲ್ಲಿದೆ ಕೊಡಗು. ಮಡಿಕೇರಿ ಮತ್ತು ತಲಕಾವೇರಿಯಲ್ಲಿ ಮತ್ತೆ ವರುಣಾರ್ಭಟ. ಶನಿವಾರದಿಂದ ಕೊಡಗಿನಲ್ಲೂ ಭೀಕರ ಮಳೆಯಾಗ್ತಿದ್ದು 24 ಗಂಟೆಯಲ್ಲಿ 66 ಮಿಲಿಮೀಟರ್ ಮಳೆಯಾಗಿದೆ ಎನ್ನಲಾಗ್ತಿದೆ. ಈ ರಣಮಳೆಯಿಂದ ಮಡಿಕೇರಿ, ಭಾಗಮಂಡಲ, ಚೇರಂಬಾಣೆ, ತಲಕಾವೇರಿ ಸುತ್ತಮುತ್ತಲಿನ ಜನರಿಗೆ ಭೀತಿ ಎದುರಾಗಿದೆ. ಯಾಕಂದ್ರೆ ಕಳೆದ 3 ವರ್ಷಗಳಿಂದ ಒಂದೇ ಸಮನೆ ವರುಣನ ಉರಿಗಣ್ಣಿಗೆ ಗುರಿಯಾಗಿರೋ ಕರಾವಳಿ ಜಿಲ್ಲೆಗಳು ಅಕ್ಷರಶಃ ನಲುಗಿ ಹೋಗ್ತಿವೆ. ಅದರಲ್ಲೂ ನಂಬರ್ 1 ಪ್ಲೇಸ್ನಲ್ಲಿರೋದೇ ಕೊಡಗು. ಕೊಡಗಿನಲ್ಲಿ ಸಣ್ಣ ಮಳೆಯಾದ್ರೂ ಈಗ ಗುಡ್ಡ ಕುಸಿತದ ಭೀತಿ ಎದುರಾಗ್ತಿದೆ. ಯಾಕಂದ್ರೆ ಕಳೆದ 3 ವರ್ಷದಿಂದ ಕೊಡಗಿನಲ್ಲಿ ಸುರಿಯೋ ಸಣ್ಣ ಪುಟ್ಟ ಮಳೆಗೂ ಕುಸಿಯುತ್ತಿವೆ ಗುಡ್ಡಗಳು, ಸಾವಿನ ಸ್ವರೂಪ ಪಡೆದುಕೊಳ್ತಿವೆ ಬೆಟ್ಟಗಳು. ಹೌದು, ಕೊಡಗಿನಲ್ಲಿ ಕಳೆದ 1.5 ತಿಂಗಳಲ್ಲಿ 3 ಬಾರಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಕಳೆದ 3 ವರ್ಷಗಳಿಂದ ಈ ಮರಣ ಮಳೆಯಿಂದ ಶಾಶ್ವತ ಪರಿಹಾರ ಪಡೆಯೋಕೆ ಜನ ಒದ್ದಾಡುತ್ತಿದ್ದಾರೆ. ಕೊಡಗಿನ ಕರಡಿಗೋಡಿನಲ್ಲಿ 15 ಮನೆಗಳು ಜಲಾವೃತವಾಗಿದ್ದು, ಕೊಡಗಿನ ಸೋಮವಾರಪೇಟೆಯ ಹಲವು ಭಾಗಗಳಲ್ಲಿ ಹೆದ್ದಾರಿಗಳಲ್ಲೇ ಮರಗಳು ಉರುಳಿ ಬಿದ್ದ ಘಟನೆ ಸಂಭವಿಸಿದೆ. ಇದರ ನಡುವೆ ಮತ್ತೆ ತಲಕಾವೇರಿಯಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ. ಯಾಕಂದ್ರೆ ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ ಗುಡ್ಡ ಕುಸಿತವಾಗಿದ್ದ ಸ್ಥಳದಲ್ಲೇ ಮತ್ತೆ ಭಾರಿ ಪ್ರಮಾಣದಲ್ಲಿ ನೀರು ಹರಿಯುತ್ತಿದೆ. ಹಿಂಗಾಗಿ ಈಗ ಕೊಡಗಿನ ಕೋಳಿಕಾಡು ಜನರಿಗೆ ಭಯ ಶುರುವಾಗಿದೆ. ಹಾಗಾದ್ರೆ ಮತ್ತೆ ಅಪಾಯದಲ್ಲಿ ಸಿಲುಕುತ್ತಾ ಕೊಡಗು? ಮತ್ತೆ ಭೀಕರ ಪ್ರವಾಹ ಮತ್ತು ಗುಡ್ಡ ಕುಸಿತಗಳಿಗೆ ಸಾಕ್ಷಿಯಾಗುತ್ತಾ ಕೊಡಗು? ಕೆಆರ್ಎಸ್ಗೆ 40,000 ಕ್ಯೂಸೆಕ್ ನೀರು ಬಿಡುಗಡೆ. ಎಸ್, ಕೊಡಗಿನಲ್ಲಿ ಭಾರಿ ಮಳೆಯಾಗ್ತಿರೋ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ಗೆ ಹೆಚ್ಚಿನ ನೀರು ಬಿಡಲಾಗಿದೆ. ಅಂದಾಜಿನ ಪ್ರಕಾರ 40,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹಿಂಗಾಗಿ ಅಲ್ಲಿನ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಕಾವೇರಿ ನದಿ ತೀರದಲ್ಲಿರೋ ಜನರಿಗೆ ಭೀತಿ ಹೆಚ್ಚಾಗಿದ್ದು, ಎಲ್ಲಿ ಪ್ರವಾಹ ಎದುರಾಗುತ್ತೋ ಅನ್ನೋ ಆತಂಕವೂ ಇದೆ. ಸದ್ಯ ಕಾವೇರಿ ನದಿ ಪಾತ್ರದ ಜನರಿಗೆ ಅಲ್ಲ, ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಎನ್ಆರ್ಪುರ, ಶೃಂಗೇರಿ, ಕಳಸ, ಕುದುರೆಮುಖ ಭಾಗದಲ್ಲೂ ಭಾರೀ ಮಳೆ ಆಗ್ತಿದ್ದು ಆ ಎಲ್ಲ ಪ್ರದೇಶಗಳಲ್ಲೂ ಪ್ರವಾಹ ಭೀತಿ ಎದುರಾಗಿದೆ. ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು. ಸಿಮೆಂಟ್ ಕಾರ್ಖಾನೆಗೆ ನುಗ್ಗಿದ ಜಲಾಸುರ. ಕರಾವಳಿಯಲ್ಲಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕದ ಹಲವು ಕಡೆಗಳಲ್ಲೂ ಪ್ರವಾಹ ಸನ್ನಿವೇಶ ಸೃಷ್ಟಿಯಾಗಿದೆ. ಯಾಕಂದ್ರೆ ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು, ಭೀಮಾ ನದಿ ಪ್ರಳಯ ರೂಪ ಪಡೆದುಕೊಂಡಿದೆ. ಹಿಂಗಾಗಿ ಈಗ ಭೀಮಾ ನದಿ ತೀರದಲ್ಲಿರೋ ಒಂದಷ್ಟು ಪ್ರದೇಶಗಳಿಗೆ ಭೀತಿ ಶುರುವಾಗಿದೆ. ಅದರಲ್ಲೂ ಉಕ್ಕಿರುವ ಭೀಮಾ ನದಿಯಿಂದ ಕಲಬುರಗಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು.
ಕಲಬುರಗಿ ಭಾಗದಲ್ಲಿ ಮಳೆಯೋ ಮಳೆಯಾಗ್ತಿದೆ. ಕಬಲಪುರ ಗ್ರಾಮದ ಬಳಿ ಉಂಟಾದ ಪ್ರವಾಹ ಪರಿಸ್ಥಿತಿಗೆ ಸಿಲುಕಿದ ಒಬ್ಬ ಬೈಕ್ ಸವಾರ ಕೊಚ್ಚಿಕೊಂಡು ಹೋಗಿದ್ದಾನೆ. ಹೊಲದಿಂದ ಮನೆಗೆ ವಾಪಸ್ ಹೋಗ್ತಿದ್ದ ವೇಳೆ ಇಂಥದ್ದೊಂದು ಘಟನೆ ನಡೆದಿದೆ. ಆ ವ್ಯಕ್ತಿಯನ್ನ ಕಾಪಾಡೋಕೆ ಸ್ಥಳೀಯರು ಪ್ರಯತ್ನ ಪಟ್ಟರು, ಆತನನ್ನ ಉಳಿಸೋಕೆ ಆಗಲಿಲ್ಲ. ಕೊಚ್ಚಿ ಹೋದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಆತನ ಮೃತದೇಹ ಪತ್ತೆಯಾಯಿತು. ಬೆಳಗಾವಿಯಲ್ಲೂ ಮಳೆಯೋ ಮಳೆ. ಬೈಕ್ ಸವಾರನನ್ನ ರಕ್ಷಿಸಿದ ಸ್ಥಳೀಯರು. ಹೌದು, ಬೆಳಗಾವಿಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೈಕ್ ಸವಾರನೊಬ್ಬ ಕೊಚ್ಚಿ ಹೋಗ್ತಾ ಇದ್ದ. ಆ ವೇಳೆ ಅಲ್ಲಿದ್ದ ಜನರೇ ಆತನನ್ನ ಮಾನವ ಸರಪಳಿ ಮೂಲಕ ರಕ್ಷಿಸಿದ ಘಟನೆ ನಡೆದಿದೆ. ನೋಡಿ, ಈ ಘಟನೆ ನಡೆದಿದ್ದು ಬೆಳಗಾವಿಯ ಸವದತ್ತಿಯಲ್ಲಿ. ಮಧ್ಯದಲ್ಲಿ ಬೈಕ್ ಸಿಲುಕಿದೆ. ವ್ಯಕ್ತಿಯನ್ನ ಜನ ರಕ್ಷಿಸ್ತಾ ಇದ್ದಾರೆ. ಹೀಗೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆಯಾಗ್ತಿದ್ದು 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದೆ. ಮಧ್ಯ ಕರ್ನಾಟಕದಲ್ಲೂ ಮಳೆಯಾಗ್ತಾ ಇದ್ದು ಉಕ್ಕಿ ಹರಿತಾ ಇರುವ ತುಂಗಾ, ಕೃಷ್ಣ, ಭೀಮಾ ನದಿಗಳು ಎಚ್ಚರಿಕೆಯ ಕರೆಗಂಟೆಯನ್ನ ಬಾರಿಸ್ತಾ ಇವೆ. ಹೀಗಾಗಿ ಈಗ ಪ್ರವಾಹ ಪರಿಸ್ಥಿತಿಯನ್ನ ಎದುರಿಸೋಕೆ ಜಿಲ್ಲಾಡಳಿತಗಳು ಸಜ್ಜಾಗಿವೆ. ಇಂಥ ಹೊತ್ತಲ್ಲೇ ಮತ್ತೆ ಗುಡುಗುತ್ತಿದ್ದಾನೆ ವರುಣ. ಮತ್ತೆ 48 ಗಂಟೆಗಳ ರೆಡ್ ಅಲರ್ಟ್ ನೀಡುತ್ತಿದ್ದಾನೆ ಜಲರಾಕ್ಷಸ. ಹಾಗಾದ್ರೆ ಇನ್ನೂ 2 ದಿನ ರಾಜ್ಯವನ್ನ ಕಾಡೋದು ಫಿಕ್ಸಾ ಪ್ರವಾಹ. ಕೃಷ್ಣ, ಭೀಮಾ, ತುಂಗಭದ್ರಾ ನದಿಗಳು ಉಕ್ಕಿ ಹರಿತಾ ಇವೆ. ಜನರಿಗೆ ಪ್ರವಾಹ ಭೀತಿ ಎದುರಾಗಿದೆ. ಎಂಥ ಆಘಾತದ ನಡುವಲ್ಲೇ ಇನ್ನೂ 2 ದಿನ ವರುಣ ಬಿಡದೆ ಕರ್ನಾಟಕವನ್ನ ಕಾಡ್ತಾನೆ.